ನಮಸ್ತೆ. ಮತ್ತೊಂದು ಸಂಚಿಕೆಗೆ, ಸಾಹಿತ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗಾಗಲೇ ನಾವು ಚಂದ್ರಗಿರಿಯ ತೀರದಲ್ಲಿ ಸಂಚಿಕೆ 1 ಮಾಡಿದ್ದೇವೆ. ಇದು ಸಂಚಿಕೆ 2ರಲ್ಲಿ ಈ ಕಥೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಚಂದ್ರಗಿರಿಯ ತೀರದಲ್ಲಿ ಈ ಕಥೆ ಕಾದಂಬರಿ, ಕಥೆಯೇ ದೊಡ್ಡದಾಗಿ ಕಾದಂಬರಿ ಆಗಿರುವಂತಹ ಪುಟ್ಟ ಕಾದಂಬರಿ. ನಾನಾಗಲೇ ಹೇಳಿದಾಗೆ ಚಂದ್ರಗಿರಿ ನದಿಯ ಭಾಗದಲ್ಲಿ ನಡೆಯುವಂತಹ ಒಂದು ಮುಸ್ಲಿಂ ಕುಟುಂಬದಲ್ಲಿ ನಡೆಯುವಂತಹ ಕಥೆಯನ್ನು ಇಲ್ಲಿ ಸಾರಾ ಅಬೂಬಕರ್ ಅವರು ಅನಾವರಣ ಮಾಡಿದ್ದಾರೆ. ನಾನಾಗಲೇ ಹೇಳಿದಾಗೆ ಮಹಮ್ಮದ್ ಖಾನ್ ಮತ್ತು ಅವನ ಹೆಂಡತಿ ಫಾತಿಮಾ ಅವರ ಮಕ್ಕಳು ಇಬ್ಬರು, ಅವರಲ್ಲಿ ನಾದಿರಾ ಮತ್ತು ಜಮೀಲಾ ಅನ್ನುವಂತಹ ಇಬ್ಬರು ಹೆಣ್ಣು ಮಕ್ಕಳು. ಅದರಲ್ಲಿ ನಾದಿರಾಗೆ 14 ವರ್ಷ ಆದಾಗ ಅವರು ಮಣಿಪುರದ ಹತ್ರ ಕಾವಳ್ಳಿಯಲ್ಲಿ ಇದ್ದಂತಹ 23 ವರ್ಷದ ರಶೀದನಿಗೆ ಮದುವೆ ಮಾಡಿ ಕೊಡ್ತಾರೆ. ನಾದಿರಾ ಇನ್ನು ಪುಟ್ಟ ಹುಡುಗಿ. ಆಕೆಯ ಮೊದಲ ರಾತ್ರಿಯನ್ನು ಇಲ್ಲಿ ವರ್ಣನೆ ಮಾಡ್ತಾರೆ ಸಾರಾ ಅಬೂಬಕರ್ ಅವರು. ಅಷ್ಟು ಪುಟ್ಟ ವಯಸ್ಸಿಗೆ ಆ ಕಾಲಕ್ಕೆ ಅಲ್ಲಿ ಹೆಣ್ಣು ಮಕ್ಕಳನ್ನು ಮದುವೆ ಮಾಡ್ತಿದ್ರು, ಇವತ್ತಿಗೂ ಮಾಡ್ತಾರೆ ಅನ್ನುವಂತಹ ಅನೇಕ ವಿಚಾರಗಳನ್ನು ನಾವಾಗಲೇ ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೇವೆ, ಪತ್ರಿಕೆಗಳಲ್ಲಿ ಓದ್ತಾ ಇರ್ತೇವೆ. ಅಂತಹ ಪುಟ್ಟ ಬಾಲಕಿಯನ್ನು ಮದುವೆ ಮಾಡಿಕೊಟ್ಟಾಗ ಅವಳಿಗೆ ತುಂಬ ಹೆದರಿಕೆ ಆಗಿರುತ್ತೆ, ಹೇಗೋ ಏನು ಅಂತೇಳಿ. ಆದರೆ ರಶೀದ್ ಭಾಳ ಒಳ್ಳೆ ಹುಡುಗ. ಅವನು ಆಕೆಯನ್ನು ಅತ್ಯಂತ ಜತನದಿಂದ, ಪುಟ್ಟ ಹುಡುಗಿಯನ್ನು ನೋಡ್ಕೊಳ್ಳುವ ರೀತಿಯಲ್ಲಿ ಆಕೆಯನ್ನು ಅತ್ಯಂತ ಜತನದಿಂದ ಮೊದಲ ರಾತ್ರಿಯಲ್ಲಿ ನೋಡ್ಕೋತಾನೆ. ಅಥವಾ ಒಂದು ಪೆಟ್ಟಿಗೆಯಿಂದ ಅನೇಕ ವಸ್ತುಗಳನ್ನು ತೆಗೆದು ಆಕೆಗೆ ತೋರಿಸ್ತಾನೆ. ನೋಡು, ಈ ಸೀರೆ ಹೇಗಿದೆ, ಇದೇಗಿದೆ, ಅದೇಗಿದೆ ಅಂತೇಳಿ ಒಂದಷ್ಟು ವಸ್ತುಗಳನ್ನು ತೋರಿಸಿದಾಗ ಆಕೆ ಅತ್ಯಂತ ಮುಗ್ಧತೆಯಿಂದ ಅವೆಲ್ಲವನ್ನು ನೋಡುವಂಥದ್ದು ಮತ್ತು ಅವಳಿಗೆ ಮೊದಲ ರಾತ್ರಿಯ ಮೈಚಳಿ ಬಿಟ್ಟು ಆಕೆ ಗಂಡನೊಂದಿಗೆ ಸೇರುವಂಥದ್ದು, ಇವೆಲ್ಲವನ್ನೂ ಕೂಡ ಆತ ಅತ್ಯಂತ ಯಶಸ್ವಿಯಾಗಿ, 23 ವರ್ಷದ ರಶೀದ್ ಯಶಸ್ವಿಯಾಗಿ ಆಕೆಯನ್ನು ತನ್ನ ಕಡೆಗೆ ಒಲಿಸ್ಕೋತಾನೆ, ಯಾವುದೇ ಒಂದು ಉದ್ವೇಗವಿಲ್ಲದೆ. ಇದನ್ನು ನಾವು ಮೊದಲು ಗಮನಿಸಬೇಕು. ಇಲ್ಲಿ ನಾದಿರಾಳ ತಂದೆಯೇ ಮಹಮ್ಮದ್ ಖಾನ್ ತನ್ನ ಮಗಳಿಗೆ ವಿಲನ್ ಆಗುವಂತಹದ್ದನ್ನು ಈ ಕಾದಂಬರಿಯಲ್ಲಿ ನೋಡ್ತೇವೆ. ಹಾಗಾಗಿ ಇಲ್ಲಿ ರಶೀದ್ ಬಹಳ ಒಳ್ಳೆಯ ಗಂಡನಾಗಿ ಆಕೆಯನ್ನು ಅತ್ಯಂತ ಪ್ರೀತಿಯಿಂದ ನೋಡ್ಕೋತಾ ಇರ್ತಾನೆ. ನಾವೆಲ್ಲ ಇತ್ತೀಚಿನ ಸಾಮಾಜಿಕ ಜಾಲತಾಣದಲ್ಲಿ, ಧಾರಾವಾಹಿಗಳಲ್ಲಿ ನೋಡಿದ್ದೀವಲ್ಲ, ಅತ್ತೆ ಅಂದರೆ ಹೀಗೆ ಅನ್ನುವಂತಹ ಒಂದು ಕ್ಯಾರೆಕ್ಟರನ್ನು. ಆ ರೀತಿ ಅಮೀನಾ ಇರೋದಿಲ್ಲ. ರಶೀದನ ತಾಯಿ ಗಂಡನನ್ನು ಕಳ್ಕೊಂಡ ಮೇಲೆ ಆಕೆ ಅತ್ಯಂತ ಪ್ರೀತಿಯಿಂದ ಸೊಸೆಯನ್ನು ನೋಡ್ಕೋತಾ ಇರ್ತಾಳೆ. ಸೊಸೆಗೆ ಏನಾದರೂ ಬೇಕು ಅಂದರೆ ತಕ್ಷಣ ತರಿಸ್ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಿರ್ತಾಳೆ. ಈ ಕಾದಂಬರಿಯಲ್ಲಿ ಒಂದು ಪ್ರಕರಣ ಬರುತ್ತೆ. ಆ ಪ್ರಕರಣದಲ್ಲಿ ಒಂದು ದಿವಸ ನಾದಿರಾಗೆ ಕಾಲಿನ ಗೆಜ್ಜೆ, ಬೆಳ್ಳಿ ಕಾಲಿನ ಗೆಜ್ಜೆಯನ್ನು ಪಕ್ಕದ ಮನೆಯ ಹೆಣ್ಣು ಮಗಳು ಹಾಕ್ಕೊಂಡಿರುವಂಥದ್ದನ್ನು ನೋಡ್ತಾಳೆ. ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು ತಂದು ಅತ್ತೆಗೆ ತೋರಿಸ್ತಾಳೆ, ನೋಡಿ ಈ ಗೆಜ್ಜೆ ಎಷ್ಟು ಚೆನ್ನಾಗಿದೆ ಅಂತೇಳಿ. ಆವಾಗ ಗಂಡ ರಶೀದ್ ಹೇಳ್ತಾನೆ, ನಿನಗೂ ಆ ಥರದ್ದು ಬೇಕಾ ಅಂತೇಳಿ. ಅದಕ್ಕೆ ಈಗೆಲ್ಲ ದುಡ್ಡಿಲ್ಲ ಅದನ್ನು ತಂದು ಕೊಡಲಿಕ್ಕೆ, ನಂಗೆ ಗೊತ್ತು, ಬೇಡ ಅಂತೇಳಿ ನಾದಿರಾ ಹೇಳಿದ್ರು ಕೂಡ ಅಮೀನಾ ತನ್ನ ಹತ್ರ ಇದ್ದಂಥ 2 ಆಡುಗಳನ್ನು ಮಾರಿ ತಂದುಕೊಡು, ಅವಳಿಗೆ ಕಾಲಿನ ಗೆಜ್ಜೆ ಕೊಡು ಅಂತೇಳಿ ಅದನ್ನು ಕೊಡಿಸುವಂಥದ್ದನ್ನು ಈ ಕಾದಂಬರಿಯಲ್ಲಿ ನಾವು ನೋಡ್ತೇವೆ. ಅಂದರೆ ಅಷ್ಟು ಪ್ರೀತಿಯಿಂದ ಒಬ್ಬ ಸೊಸೆ ಇಷ್ಟಪಟ್ಟಿದ್ದನ್ನು ತಂದು ಕೊಡುವಂತಹ ರೀತಿಯಲ್ಲಿ ಈ ಕಾದಂಬರಿಯಲ್ಲಿ ಅತ್ತೆಯ ಕ್ಯಾರೆಕ್ಟರನ್ನು ಅನಾವರಣ ಮಾಡಿರುವಂಥದ್ದನ್ನು ಸಾರಾ ಅಬೂಬಕರ್ ನಾವು ನೋಡ್ತೇವೆ. ಅಂದರೆ ಇದಕ್ಕಿಂತ ಮುಂಚೆ ಮುಸ್ಲಿಮರ ಬದುಕಿನ ಕಥೆಗಳು ಬಂದಿರಲಿಲ್ವಾ ಅಂದರೆ ಖಂಡಿತ ಇಲ್ಲ. ಕನ್ನಡದಲ್ಲಿ ಮಹಿಳೆಯರ ಬಗ್ಗೆ ಬಂದಂತಹ ಕಾದಂಬರಿಗಳಲ್ಲಿ ಇದು ಬಹಳಷ್ಟು ಗಮನ ಸೆಳೆಯುವ ಮತ್ತು ಅಲ್ಲಿ ಇರುವಂತಹ ಕುರಾನಿನ ಹೆಸರಿನಲ್ಲಿ ಇರುವಂತಹ ಅನೇಕ ಕಟ್ಟುಪಾಡುಗಳನ್ನು ಕೂಡ ಇದು ಅನಾವರಣ ಮಾಡ್ತಾ ಹೋಗುತ್ತೆ ಈ ಕಥೆ ಅನ್ನುವಂಥದ್ದು. ಸರಿ, ಇದು ಕುಟುಂಬ ತುಂಬ ಚೆನ್ನಾಗಿ ನಡೀತಾ ಇತ್ತು. ನಾದಿರಾ ತುಂಬ ಚೆನ್ನಾಗಿ ರಶೀದನ ಜೊತೆ ಹೊಂದ್ಕೊಂಡಿದ್ಲು. ಅವಳಿಗೆ ತಾಯಿ ಮನೆಯಲ್ಲಿದ್ದಂತಹ ಕಷ್ಟ ಏನೂ ಕೂಡ ಇಲ್ಲಿ ಗಂಡನ ಮನೆಯಲ್ಲಿ ಇರೋದಿಲ್ಲ. ಅಷ್ಟು ಚೆನ್ನಾಗಿ ಅವರು ತಾಯಿ ಮತ್ತು ಮಗ ನೋಡ್ಕೋತಾ ಇರ್ತಾರೆ ನಾದಿರಾಗೆ. ಹಾಗಾಗಿ ಅವಳಿಗೆ ತವ್ರ ಮನೆಗೆ ಹೋಗಬೇಕು ಅನ್ನುವಂತಹ ಯಾವುದೇ ರೀತಿಯಾದಂತಹ ಆಸೆಯೂ ಇರೋದಿಲ್ಲ. ಮತ್ತು ಅವಳಿಗೆ ತವ್ರ ಮನೆಯಲ್ಲಿ ಬೀಡಿ ಕಟ್ಟುವಂತಹ ಕೆಲಸವೆಲ್ಲ ಮಾಡ್ತಾ ಇದ್ಲಲ್ಲ, ಅದೆಲ್ಲವೂ ಕೂಡ ಇಲ್ಲಿ ಏನೂ ಇಲ್ಲದೆ ಆರಾಮಾಗಿ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇರ್ತಿರ್ತಾಳೆ. ಹಾಗಾಗಿ ಅವಳು ತುಂಬ ಖುಷಿಯಿಂದ ಕೂಡ ಇರ್ತಾಳೆ. ತವ್ರ ಮನೆ ಮರೆಸುವಂತಹ ಅತ್ತೆ ಮನೆ ಅವಳಿಗೆ ಸಿಕ್ಕಿರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಅಂತಹ ಮನೆಯಲ್ಲಿದ್ದಂತಹ ಆಕೆಗೆ ತನ್ನ ತಂದೆಯಿಂದಲೇ ಏನೆಲ್ಲ ಕಷ್ಟಗಳು, ಸಂಕಷ್ಟಗಳು ಬರ್ತಾ ಹೋಗ್ತವೆ ಅನ್ನುವಂಥದ್ದನ್ನು ಈ ಕಥೆ ಅನಾವರಣ ಮಾಡ್ತಾ ಹೋಗುತ್ತೆ. ಇವಳು ಬಸರಿ ಆಗ್ತಾಳೆ, ಒಂದು ಮಗು ಹುಟ್ಟುತ್ತೆ. ಆ ಮಗು ಹುಟ್ಟುವಂಥದ್ದು ಕೂಡ ಆಕೆಗೆ ಒಂದು ಗಂಡು ಮಗು ಹುಟ್ಟುತ್ತೆ. ಅವರ ಕುಟುಂಬ ಅತ್ಯಂತ ಸಂತೋಷವಾಗಿ ಅನ್ಯೋನ್ಯವಾಗಿ ಇರುತ್ತೆ. ಈ ಸಂದರ್ಭದಲ್ಲಿ ಒಂದು ಪ್ರಕರಣ ನಡೆಯುತ್ತೆ. ಅದೇನು ಅಂದರೆ
ನಾದಿರಾಳ ತಂಗಿ ಜಮೀಲಾಗೆ ಮದುವೆಯನ್ನು ಫಿಕ್ಸ್ ಮಾಡ್ತಾರೆ. ಆ ಮದುವೆಯನ್ನು ಫಿಕ್ಸ್ ಮಾಡಿದಾಗ ಆಕೆ ಭಾಳ ಇನ್ನೂ ಚಿಕ್ಕ ವಯಸ್ಸಾಗಿದ್ದರೂ ಕೂಡ ತಮ್ಮ ಜವಾಬ್ದಾರಿ ಮುಗಿಬೇಕು ಅಂತೇಳಿ ಮೊಹಮ್ಮದ್ ಖಾನು ಮತ್ತು ಅವನ ಹೆಂಡತಿ ಫಾತಿಮಾ ನಿರ್ಧರಿಸಿ ಆಕೆಯ ಮದುವೆಗೆ ಮೆಹರನ್ನು ಕೊಡಲಿಕ್ಕೆ ಅಂತೇಳಿ ಒಂದಷ್ಟು ಹಣವನ್ನು ಹೊಂದಿಸ್ತಾರೆ, ಒಡವೆಗೆ ಒಂದಷ್ಟು ದುಡ್ಡು ಮಾಡ್ಕೋತಾರೆ, ಒಡವೆಗಳನ್ನು ಮಾಡಿಸ್ತಾರೆ, ಎಲ್ಲವೂ ಆಗುತ್ತೆ. ಆ ಸಂದರ್ಭದಲ್ಲಿ ನಾದಿರಾ ಡೆಲಿವರಿ ಆಗಿ ತನ್ನ ತಾಯಿಯ ಮನೆಯಲ್ಲಿ ಇರ್ತಾಳೆ. ಆ ಸಂದರ್ಭದಲ್ಲಿ ಗಂಡ ಚಂದ್ರಗಿರಿ ತೀರದಿಂದ ಆ ಒಂದು ಬಸ್ಸಿನಲ್ಲಿ ಹೋದರೆ ತುಂಬ ದೂರ, ಆದರೆ ನದಿಯಲ್ಲಿಯೇ ನಾವೆಯನ್ನು ಹಾಕ್ಕೊಂಡೋಗಿ ಅವ್ರ ಊರನ್ನು ತಲುಪುವಂತಹದ್ದು, ಅಲ್ಲಿಂದ ಬಸ್ಸಿನಲ್ಲಿ ಹೋಗುವಂಥದ್ದು. ಇಂತಹ ಹತ್ತಿರದ ಮಾರ್ಗದಲ್ಲಿ ಗಂಡ ಪದೇ ಪದೇ ಬಂದು ಮಗುವನ್ನು ನೋಡ್ಕೊಂಡು ಹೋಗೋದು, ಮಗುವಿಗೆ ಸಾಮಾನನ್ನು ತಂದು ಕೊಡುವಂಥದ್ದು, ಮತ್ತು ಆಕೆಯನ್ನು ಅತ್ಯಂತ ಪ್ರೀತಿಯಿಂದ ಸೀರೆ ತರೋದು, ತಿಂಡಿ ತರೋದು, ಈ ಥರದ್ದೆಲ್ಲವನ್ನು ಆಕೆಯ ಗಂಡ ತುಂಬ ಚೆಂದ ತಾಯಿ ಮನೆಯಲ್ಲಿದ್ದರೂ ಕೂಡ ಬಂದು ನೋಡ್ಕೊಂಡು ಹೋಗುವಂಥದ್ದನ್ನು ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಜಮೀಲಾಳ ಮದುವೆ ಫಿಕ್ಸ್ ಆಗುತ್ತೆ. ಮದುವೆ ಫಿಕ್ಸ್ ಆದಮೇಲೆ ಇಡೀ ಮದುವೆಗೆ ಬೇಕಾಗುವಂತಹ ಒಂದಷ್ಟು ಒಡವೆಯನ್ನು ಇದನ್ನು ಎಲ್ಲ ಸೇರಿಸ್ತಾರೆ. ಮೆಹರ್ ಕೊಡಬೇಕಾಗಿರುತ್ತೆ. ಮೆಹರ್ ಅಂದರೆ ವರದಕ್ಷಿಣೆ ಅನ್ನುವಂಥದ್ದು ಮುಸ್ಲಿಮರಲ್ಲಿ, ಅದನ್ನು ಕೊಡಬೇಕಾಗಿರುತ್ತೆ. ಹಾಗಾಗಿ ಮಹರನ್ನು ಕೂಡ ಅವರು ಸೇರಿಸ್ತಾರೆ. ಇದೆಲ್ಲವೂ ಆದ ನಂತರ ಅವರಿಗೆ 1,000 ರೂಪಾಯಿಯೋ 2,000 ರೂಪಾಯಿಯೋ ಕಡಿಮೆ ಬೀಳುತ್ತೆ. ಅವನು ಎಲ್ಲ ಕಡೆ ಮೊಹಮ್ಮದ್ ಖಾನು ವಿಚಾರಿಸ್ತಾನೆ, ಸಾಲ ತರ್ತಾನೆ, ಏನು ತಂದರೂ ಕೂಡ ಅವನಿಗೆ ಆ 1-2 ಸಾವಿರ ರೂಪಾಯಿಯನ್ನು ಕೊಡಿಸೋದು ಆಗೋದೇ ಇಲ್ಲ. ಆ ಸಂದರ್ಭದಲ್ಲಿ ತನ್ನ ಅಳಿಯ ರಶೀದು ಒಂದು ಅಂಗಡಿ ಇಟ್ಕೊಂಡು ಆರಾಮಾಗಿ ತನ್ನ ಪಾಡಿಗೆ ತಾನಿದ್ದಾನೆ, ಮತ್ತು ಭಾಳ ಸಭ್ಯಸ್ಥ, ಯಾರ ಜಗಳಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಹೋಗ್ತಾ ಇಲ್ಲ. ಅಂಥವನ ಹತ್ರ ಹೋಗಿ ಕೇಳೋಣ, ಕಡೆಯ ದಾರಿ ಅಂತೇಳಿ ಅವನು ಮಣಿಪುರದಲ್ಲಿರುವ ರಶೀದನ ಮನೆಗೆ ಬರ್ತಾನೆ. ಆ ರಶೀದನ ಮನೆಗೆ ಬರುವಂತಹ ಸಂದರ್ಭ ಇದನ್ನು ನೀವು ಗಮನಿಸಬೇಕು. ಇಲ್ಲಿ ನಾದಿರಾ ಡೆಲಿವರಿ ಆಗಿ ತವ್ರ ಮನೆಯಲ್ಲೇ ಇದ್ದಾಳೆ. ಈತ ಆಕೆಗೆ ಗೊತ್ತಿಲ್ಲದ ಹಾಗೆ ರಶೀದನ ಹತ್ರ ಹಣ ಕೇಳಲಿಕ್ಕೆ ಅಂತೇಳಿ ಬರ್ತಾನೆ. ಆ ಕೇಳಲಿಕ್ಕೆ ಬಂದಾಗ ರಶೀದ್ ಹೇಳ್ತಾನೆ, ನನ್ನ ಹತ್ರ ಅಷ್ಟು ಹಣ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾನೆ. ಇವನಿಗೆ ತಡ್ಕೊಳಕ್ಕಾಗೋದಿಲ್ಲ. ಮಾವ ಕೇಳ್ತಾ ಇದ್ದೀನಿ, ನಾನು ಮೆಹರ್ ಕೊಟ್ಟು ಮದುವೆ ಮಾಡಿದ್ದೀನಿ, ನಿನ್ನ ಮದುವೆಯಲ್ಲಿ ಅಷ್ಟು ಹಣ ಕೊಟ್ಟಿರಬೇಕಾದ್ರೆ ನೀನು ನನಗೊಂದು 1,000 ರೂಪಾಯಿಯನ್ನು ಕೊಡಲ್ಲ ಅಂತೀಯಲ್ಲ ಅಂಥೇಳಿ ದೊಡ್ಡ ಜಗಳವನ್ನೇ ಆ ಸುತ್ತಮುತ್ತ ಅಂಗಡಿಗಳ ಮಧ್ಯದಲ್ಲಿ ಇದ್ದಾಗ ಜಗಳ ಶುರು ಮಾಡ್ತಾನೆ. ಅವನು ತುಂಬ ಸಭ್ಯಸ್ಥ, ಯಾರ ತಂಟೆಗೂ ಅವನು ಹೋಗ್ತಿರೋದಿಲ್ಲ ರಶೀದು. ಅದು ಒಂಥರ ಅವಮಾನ ಆಗಲಿಕ್ಕೆ ಶುರುವಾಗುತ್ತೆ ಅವನಿಗೆ. ಅವನು ಹೇಳ್ತಾನೆ, ದಯವಿಟ್ಟು ನೀವು ಈ ಥರ ಗಲಾಟೆ ಮಾಡಬೇಡಿ, ಅಕ್ಕಪಕ್ಕದ ಜನ ನೋಡ್ತಾರೆ ನೀವು ಈ ಥರ ಮಾಡೋದ್ರಿಂದ ಅಂತಂದರೆ ಅವನು ಕೇಳೋದೇ ಇಲ್ಲ. ದೊಡ್ಡ ದನಿಯಲ್ಲಿ ನಾನು ನನ್ನ ಮಗಳನ್ನು ಕೊಟ್ಟೆ, ನಿನ್ನನ್ನು ಮನೆಯನ್ನು ಸುಖ ಮಾಡಿದೆ, ನೀನು ನಿನ್ನ ಮದುವೆಯಲ್ಲಿ ನಾನು ಮೆಹರ್ ಕೊಟ್ಟೆ, ಆ ಮೆಹರಿಂದಲೇ ನೀವು ಒಡವೆ ಮಾಡಿಸಾಕಿದ್ರಿ, ಬಟ್ಟೆ ಮಾಡಿಸಾಕಿದ್ರಿ, ಈ ಥರದ ಎಲ್ಲ ಕಥೆಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ರಶೀದನಿಗಿದು ಇಷ್ಟ ಆಗೋದಿಲ್ಲ. ತನ್ನ ಹತ್ರ ದುಡ್ಡಿಲ್ಲ ಅನ್ನೋದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳಿರ್ತಾನೆ. ಆತ ಬರೀ ಕೈಯಲ್ಲಿ ಮಣಿಪುರದಿಂದ ವಾಪಸ್ಸು ಬಂದಂತಹ ಮೊಹಮ್ಮದ್ ಖಾನು ಆ ಒಂದು ಕೋಪದಿಂದ ಕುದಿತಾ ಇರ್ತಾನೆ. ಕಡೆಗೆ ಅವನು ತನ್ನ ಜಮೀನಿನ ಒಂದಷ್ಟು ಭಾಗವನ್ನು ಮಾರಿ ಮದುವೆ ಮಾಡಿ ಕೊಡ್ತಾನೆ. ಮದುವೆ ಮಾಡಿ ಕೊಟ್ಟಾದಾಗ ಮದುವೆಗೆ ರಶೀದಾಗಲಿ ರಶೀದ್ ಅಮ್ಮ ಆಗಲಿ ಬರುವುದಿಲ್ಲ. ನಾದಿರಾಗಿ ಇದು ಗೊತ್ತೇ ಇಲ್ಲ, ಏನು ನಡೀತು ಅನ್ನೋದು ಗೊತ್ತಿಲ್ಲ. ಅವಳಿಗೆ ಅದನ್ನು ಹೇಳ್ಬೇಕು ಅನ್ನೋದು, ಮಹಿಳೆಯರಿಗೆ, ಮನೆ ಕುಟುಂಬದವರಿಗೆ, ಹೆಣ್ಣು ಮಕ್ಕಳಿಗೆ ಹೇಳ್ಬೇಕನ್ನೋದು ಅವರ ಪದ್ಧತಿಯೇ ಅಲ್ಲ. ಮೊಹಮ್ಮದ್ ಖಾನ್ ತನ್ನ ಅನುಭವಿಸ್ತಾನೆ, ಅದನ್ನು ಆಕೆಯನ್ನು ಯಾರಿಗೂ ಮನೆಯಲ್ಲಿ ಹೇಳೋದಿಲ್ಲ. ಫಾತಿಮಾಗೊಂದಷ್ಟು ವಿಚಾರ ಗೊತ್ತಾಗುತ್ತೆ. ಆನಂತರದಲ್ಲಿ ಅವರೆಲ್ಲರಿಗೂ ಏನಿದು ಇಂಪಾರ್ಟೆಂಟಾಗಿ ಇವ್ರು ಹೇಳಬೇಕು ಅನ್ನುವಂಥದ್ದಿಲ್ಲದೆ ನಾದಿರಾ ಅಲ್ಲೇ ಇರ್ತಾಳೆ. ಮಗು ಆಗುತ್ತೆ. ಕಡೆಗೆ ಮದುವೆ ಮಾಡಿ ಜಮೀಲನನ್ನು ಕಳಿಸ್ಕೊಡ್ತಾರೆ, ಮೆಹರನ್ನು ಕೊಟ್ಟು ಕಳಿಸ್ಕೊಡ್ತಾರೆ. ಅಂದರೆ ಈ ಸಂದರ್ಭದಲ್ಲಿ ಮೊಹಮ್ಮದ್ ಖಾನಿಗೆ ಒಂದು ತನ್ನ ಸ್ವಾಭಿಮಾನದ ಮೇಲೆ ಅಥವಾ ತನ್ನ ಮಾತಿಗೆ ಅಳಿಯ ಬೆಲೆ ಕೊಡಲಿಲ್ಲ ಅನ್ನುವಂಥದ್ದೊಂದೇ ಮಾತಿಗೆ, ನನಗೆ ಸಹಾಯ ಮಾಡಲಿಲ್ಲ ಅನ್ನೋ ಮಾತಿಗೆ ಆತ ತನ್ನ ಮಗಳನ್ನು ಗಂಡನಿಂದ ಬೇರ್ಪಡಿಸುವಂತಹ ಒಂದು ಕೆಲಸಕ್ಕೆ ಕೈ ಹಾಕ್ತಾನೆ. ಇದು ಭಾಳ ಮುಖ್ಯ. ಯಾಕೆಂತಂದರೆ ಇಲ್ಲಿ ನಾದಿರಾಗೆ ಅಲ್ಲೇನು ನಡೆದಿದೆ ಗೊತ್ತಿಲ್ಲ, ರಶೀದನಿಗೆ ತನ್ನ ಹತ್ರ ಹಣ ಇಲ್ಲ, ಹಾಗಾಗಿ ನಾನು ಕೊಟ್ಟಿಲ್ಲ ಅನ್ಕೋತಾನೆ ಹೊರತು ಇನ್ನೇನೂ ಅಲ್ಲ. ಆದರೆ ಇದನ್ನು ಸಹಿಸಲಾರದ ಮೊಹಮ್ಮದ್ ಖಾನು ತನ್ನ ಮಗಳನ್ನು ಅಳಿಯನಿಂದ ಪ್ರತ್ಯೇಕಿಸುವಂತಹ ಕೆಲಸವನ್ನು ಮಾಡುವಂಥದ್ದಕ್ಕೆ ಕೈ ಹಾಕ್ತಾನೆ ಅನ್ನುವಂಥದ್ದು. ಹಾಗಾಗಿ ಆಕೆಯನ್ನು ಮಗುವಾದ ಮೇಲೆ ಕಳಿಸೋದೂ ಇಲ್ಲ, ಗಂಡನ ಮನೆಗೆ ಕಳಿಸೋದೂ ಇಲ್ಲ. ಆಕೆ ಹೇಳ್ತಾಳೆ, ಇಲ್ಲ ನಾನು ಹೋಗಬೇಕು, ನಾನು
ಅಲ್ಲಿಗೆ ಹೋಗಬೇಕು ಅಂತಂದರೆ ಅವ್ರು ಯಾರು ಬಂದಿದ್ದಾರೆ ಕರ್ಕೊಂಡು ಹೋಗ್ಲಿಕ್ಕೆ ಅನ್ನುವಂತಹ ಮಾತನ್ನೆಲ್ಲ ಹೇಳುವಂಥದ್ದು. ಅಂದರೆ ಈ ರೀತಿಯ ಅಳಿಯ ಮತ್ತು ಮಾವನ ಒಂದು ಕಷ್ಟಕ್ಕೆ ಅಥವಾ ಈ ಗಂಡಸರಿಬ್ಬರು ಮಾಡಿಕೊಂಡಂತಹ ಒಂದು ಇದಕ್ಕೆ ವಿಚಾರಕ್ಕೆ ನಾದಿರಾ ಹೇಗೆ ಬಲಿಯಾಗ್ತಾಳೆ, ನಾದಿರಾ ಜೊತೆಗೆ ಫಾತಿಮಾ ಹೇಗೆ ಬಲಿಯಾಗ್ತಾಳೆ ಅನ್ನುವಂಥದ್ದನ್ನು ಈ ಕತೆ ಹೇಳ್ತಾ ಹೋಗುತ್ತೆ. ಮುಂದಿನ ಸಂದರ್ಭದಲ್ಲಿ ಅದನ್ನು ಖಂಡಿತವಾಗಿಯೂ ಈ ಕಾದಂಬರಿಯ ಮುಂದಿನ ಅಂಶಗಳನ್ನು ನೋಡೋಣ. ನಮಸ್ಕಾರ.